ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನನಗೆ ಇದು ಸ್ನ್ಯಾಕ್ಸ್ ಏನಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಕ್ಕಳಿಗೆ ಸರಿ ಅಂತ ಆನ್ಲೈನ್ ಇದು ಜಿಪ್ಟೊಂದು ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ಬಿಟ್ಟು ಚಟ್ನಿಗೂ ಬೇಕು, ಮಸಾಲೆ ರೊಟ್ಟಿಗೂ ಬೇಕು. ಅದಕ್ಕೋಸ್ಕರ ಕೆಚಪ್ಪು ಖಾಲಿ ಆಗಿತ್ತು, ಅದಕ್ಕೆ ಒಂದು ಕೋಸ್ ಬೇಕಾಗಿತ್ತು. ಅವತ್ತು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಒಂದು ಕೋಸ್ ಮಾತ್ರ ಆರ್ಡ್ರ್ ಇದಾಗ್ಬಿಟ್ಟಿತ್ತು, ಜೋಳನೇ ಬೇಕಾಗಿತ್ತು. ಸರಿ ಅಂದ್ಬಿಟ್ಟು ಎಲ್ಲ ಆರ್ಡ್ರ್ ಮಾಡ್ಕೊಂಡು ತೊಗೊಂಡೆ. ಚೆನ್ನಾಗಿದೆ ಮತ್ತು ಜಿಪ್ಟೋಯಿಂದ. ಮತ್ತು ನೀವು ತೊಗೋಬೇಕು ಅಂದರೆ ಜಿಪ್ಟೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮಾಮೂಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ. ಫ್ರೆಶ್ ಆಗಿ ಅಕಸ್ಮಾತ್ ಎಮರ್ಜೆನ್ಸಿ ಯಾವಾಗಲೂ ತೊಗೋಬೇಕು ಅಂತ ಏನಿಲ್ಲ, ನಾನು ಯಾವಾಗಲೂ ಏನು ತೊಗೊಳೋದಿಲ್ಲ. ಎಮರ್ಜೆನ್ಸಿ ಏನಾರು ಬೇಕು ಅಂದರೆ ಮಾತ್ರ ತೊಗೊತೀನಿ, ಇಲ್ಲಾಂದರೆ ಹೊರಗಡೆ ಹೋದಾಗ ಅಲ್ಲೇ ತರಕಾರಿ ಎಲ್ಲ ತೊಗೊಬಂದ್ಬಿಡ್ತೀನಿ. ಸರಿ ಅಂದ್ಬಿಟ್ಟು ಇವಾಗ ನಾನು ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋಣ, ಶೇಂಗಾ ಚಟ್ನಿ ಮಾಡೋಣ ಬಿಡು ಅಂತ ಅಂದ್ಕೊಂಡೆ. ಶೇಂಗಾ ಚಟ್ನಿಗೆ ಹುರ್ಕೋಬೇಕು ಕಡಲೆ ಬೀಜ. ಸರಿ ಫಸ್ಟ್ ಅಷ್ಟೊತ್ತಿಗೆ ಸ್ನ್ಯಾಕ್ಸಿಗೆ ಏನಾರು ಮಾಡೋಣ ಅಂತ ಅಂದ್ಕೊಂಡು ಸೂಜಿ ರವೆ ಬರುತ್ತಲ್ಲ ಮಾಮೂಲಿ ಸೂಜಿ ರವೆನೇ ಅದು ಬರುತ್ತೆ, ಚಿರೋಟಿ ರವೆ ಥರ. ಸೂಜಿ ರವೆ ಚಿರೋಟಿ ರವೆ ಎರಡು ಒಂದೇ ಅನ್ಕೊತೀನಿ, ನಂಗೆ ಗೊತ್ತಿರೋಟಿ ಸೂಜಿ ರವೆ ಅಂತ ಇರುತ್ತೆ, ಆ ರವೆ ತೊಗೊಳ್ಳಿ. ಓಕೆನಾ? ಎಷ್ಟು ಬೇಕು ನೋಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇದು ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಸಾಕು, ಮಕ್ಕಳಿಗೆ ಸ್ನ್ಯಾಕ್ಸಿಗೋಸ್ಕರ ಅಲ್ವಾ, ಅದಕ್ಕೆ ಸಡನ್ಬಿಟ್ಟು ನಾನು ಒಂದು ಬೌಲಷ್ಟು ತೊಗೊಳ್ಳಿ. ಓಕೆನಾ? ಒಂದು ಬೌಲ್ನ ಸಣ್ಣ ಮಿಕ್ಸಿಲಿ ರುಬ್ಕೋಬೇಕು. ಸಣ್ಣಕ್ಕೆ ತುಂಬ ಸಣ್ಣಕ್ಕೆಲ್ಲ ತರಿಯಾಗಿ ಮಾಮೂಲಿ ಒಂದೆರಡು ರೌಂಡಿಂಗ್ ಅಂದರೆ ಸಾಕು. ಒಂದು ಬೌಲ್ ತೊಗೊಳ್ಳಿ. ಬೌಲಿಗೆ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಕೈಯಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ನಾನೊಂದು ಮಿಸ್ಟೇಕ್ ಮಾಡಿದೆ, ಆಮೇಲೆ ನಿಮಗೆ ಹೇಳ್ತೀನಿ, ನಾನು ಅದಕ್ಕೆ ನೀವು ಮಿಸ್ಟೇಕ್ ಮಾಡಬೇಡಿ ಅಂತ ಇವಾಗ ಹೇಳ್ತಾ ಇದ್ದೀನಿ. ಇವಾಗ ಉಪ್ಪು ಮತ್ತು ಎಣ್ಣೆಲಿ ಫಸ್ಟ್ ಮಿಕ್ಸ್ ಮಾಡಿಸ್ಕೊಂಡು ನೀರು ತುಂಬ ತೆಳ್ಳಗೆ ಕಲಸಿ. ಯಾಕೆ ಅಂದರೆ ಇದು ರವೆ ಅಳ್ಕಣತ್ತಲ್ವ, ನನಗೆ ಗೊತ್ತಿರಲಿಲ್ಲ, ಕಲಸಿಕ್ಬಿಟ್ಟಿದ್ದೀನಿ. ಆಮೇಲಂತೂ ಫುಲ್ಲು ಕಲ್ಲು ಥರ ಆಗೋಗ್ಬಿಟ್ಟಿತ್ತು. ಅದನ್ನು ಹೆಂಗೆ ನಾನು ಸರಿ ಮಾಡಿಕೊಂಡೆ ಅಂದ್ಬಿಟ್ಟು ನಾನು ಆಮೇಲೆ ತೋರಿಸ್ತೀನಿ. ಓಕೆನಾ? ಸರಿ ಅಂದ್ಬಿಟ್ಟು ನಾನು ಅದನ್ನು ಕಲಸಿ ಎತ್ತಿಕ್ತೀನಿ. ನೀರು ಥರ ಕಲಿಸ್ಕೊಳ್ಳಿ. ನೀವು ಮಾಮೂಲಿ ಮೀಡಿಯಮಾಗಿ ಕಲ್ಸೋಕ್ಕೆ ಹೋಗಬೇಡಿ, ಫುಲ್ಲು ಪಾಯಸ ಥರ ಮಾಡ್ಕೊಂಡು ಕಲಸಿಕ್ಕೆ. ಯಾಕೆಂದರೆ ಅಳ್ಕಣುತ್ತೆ ಅದು ಚೆನ್ನಾಗಿ, ರವೆ ಅಲ್ವಾ ಅದು ಫುಲ್. ಇವಾಗ ಅನ್ನ ಥರ ಹೆಂಗೆ ನಾವು ನೀರು ಕಮ್ಮಿ ಹಾಕಿದ್ರೆ ಅಕ್ಕಿಗೆ ಒಂದೇ ಒಂದು ಲೋಟ ಹಾಕಿದ್ರೆ ಸರಿ ಆಗುತ್ತಾ, 2 ಲೋಟ ಹಾಕಬೇಕಲ್ವ, ಅದಕ್ಕೆ ನೀರು ಥರ ಮಾಮೂಲಿ ಒಂಥರ ಇದ್ರ ಥರ ಕಲಸಿಟ್ಕೊಳ್ಳಿ. ಅವಾಗ ಕರೆಕ್ಟಾಗಿ ಅಳ್ಕೊಂಡಿರುತ್ತೆ, ನಿಮಗೆ ಚಪಾತಿ ಥರ ಹರ್ಕೊಳಕ್ಕೆ ಸರಿ ಆಗುತ್ತೆ. ಸರಿ ಅಂತ ಈ ಕಡೆ ಶೇಂಗಾ ಹುರ್ಕೊತಾ ಇದ್ದೀನಿ ಚಟ್ನಿ ಮಾಡೋಕ್ಕೆ. ಇವಾಗ ಮಸಾಲೆಗೆ ಮಾಮೂಲಿ ಅಕ್ಕಿ ಹಸಿಟ್ಟು, ನಿಮಗೆ ಯಾವ್ದು ಬೇಕಾದ್ರೆ ಹಸಿಟ್ಟು ಯೂಸ್ ಮಾಡ್ಕೋಬೋದು. ನಾನು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಎರಡು ಒಂದೊಂದ್ಸಲಿ ಹಾಕೊತೀನಿ, ಒಂದೊಂದ್ಸಲಿ ಬರೀ ಅಕ್ಕಿ ಹಸಿಟ್ಟು ಮಾತ್ರ ಹಾಕೊತೀನಿ. ಮಸಾಲೆ ಮಾಮೂಲಿ ಕ್ಯಾರೆಟು ಮತ್ತು ಬೇಕಾದ್ರೆ ನಿಮಗೆ ವೆಜಿಟೇಬಲ್ ಯಾವ ಬೇಕು ಅದನ್ನು ಹಾಕೋಬೋದು. ನಾನು ಮಾಮೂಲಿ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೇಕಾದ್ರೆ ಇದು ಮೆಂತ್ಯ ಸೊಪ್ಪು, ಎಲ್ಲ ಸೊಪ್ಪೆಲ್ಲ ಹಾಕ್ಕೋಬೋದು, ಪಾಲಕ್ಕು ಎಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸರಿ ಅಂತ ಮಿಕ್ಸ್ ಮಾಡಿ ಎತ್ತಿಕ್ಕೊಂಡಿದ್ದೆ. ಈ ಕಡೆ ಚಟ್ನಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಬಿಟ್ಟು ಅದೇ ಬಾಣಲಿಲಿ ಕಡಲೆ ಬೀಜ ಹುರಿದಿದ್ದೆನಲ್ಲ, ಅದೇ ಬಾಣಲಿಲಿ ಒಗ್ಗರಣೆ ಹಾಕಿ ಎತ್ತಿಕ್ಬಿಟ್ಟು ಟೈಮು ಆಗೋಗ್ಬಿಟ್ಟು. ಸರಿ ಅಂದ್ಬಿಟ್ಟು ಫಸ್ಟ್ ರೊಟ್ಟಿ ಮಾಡಿ ಬಾಕ್ಸಿಗೆಲ್ಲ ಹಾಕೋಬಿಟ್ರೆ ಆಮೇಲೆ ನಾನು ಪೂರಿ ಮಕ್ಳಿಗೆ ಸ್ನ್ಯಾಕ್ಸಿಗೆ ಮಾಡ್ಬೋದು. ಸರಿ ಅಂದ್ಬಿಟ್ಟು ಇವಾಗ ರೊಟ್ಟಿ ಮಾಮೂಲಿ ಎಷ್ಟು ಚೆನ್ನಾಗಿರುತ್ತೆ. ಬಟರ್ ಪೇಪರಲ್ಲಿ ನೀವು ಆನ್ಲೈನಲ್ಲಿ ಬೇಕಾದ್ರೆ ಸರ್ಚ್ ಮಾಡಿದ್ರೆ ಬಟರ್ ಪೇಪರ್ ಸಿಗುತ್ತೆ. ಇದು ಬಟರ್ ಪೇಪರಲ್ಲಿ ಮೆಲ್ಲಕ್ಕೆ ಹಿಂಗೆ ತಟ್ಬಿಟ್ಟು ಹಿಂಗೆ ಹಾಕಿದ್ರೆ ಸಾಕೋದು, ಒಂದು ಚೂರು ಏನಾಗಲ್ಲ. ಮೇಲ್ಗಡೆ ಎಣ್ಣೆ ಹಾಕೊಂಬಿಟ್ಟು ನೀವು 2 ಸೈಡು ಮಾಮೂಲಿ ಮೀಡಿಯಮಾಗಿ ಬೇಯಿಸ್ಕೋಬೇಕು, ತುಂಬ ಇದ್ರ ಥರ ಬೇಯಿಸ್ಕೋಬೇಡಿ. ಇದು ಮಸಾಲೆ ರೊಟ್ಟಿ ಅಲ್ವಾ, ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಕ್ಯಾರೆಟ್ ಎಲ್ಲ, ಅದಕ್ಕೇ ಮಾಮೂಲಿ ಎಲ್ಲ 2 ಕಡೆನೂ ಕ್ಲೀನಾಗಿ ಬೇಯಿಸ್ಕೋಬೇಕು. ಸರಿ ಅಂದ್ಬಿಟ್ಟು ಇವಾಗ ರೊಟ್ಟಿ ಎಲ್ಲ ಆಯಿತು, ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕಿ ಫಸ್ಟ್ ರೆಡಿ ಆಗ್ತಿರು ಬೇಗ. ಎಣ್ಣೆ ಈ ಕಡೆ ಸೈಡ್ ಕಾಯಕ್ಕೆ ಇಟ್ಟಿದ್ದೆ. ಇವಾಗ ನೋಡಿದ್ರೆ ಮುಡ್ತಾ ಇದ್ದೀನಿ, ಕಲ್ ಥರ ಆಗೋಗ್ಬಿಟ್ಟಿತ್ತು. ನನಗಂತೂ ನೋಡ್ಬಿಟ್ಟು ಏನಪ್ಪ ಸ್ನ್ಯಾಕ್ಸಿಗೆ ಹಾಕೋಣ ಮಕ್ಳಿಗೆ ಅಂತ ತಲೆ ಓಡ್ತಾನೆ ಇರೋ ನನಗೆ. ನಾವು ಹೆಣ್ಮಕ್ಳಾಗ್ಬಿಟ್ಟು ಏನಾರ ತಲೆ ಓಡಿಸ್ತೀವಲ್ವ, ನನಗೆ ಗೊತ್ತಿಲ್ಲ ಯಾರು ಓಡಿಸ್ತಾರೆ ಅಂತ. ನಾನು ಮಾತ್ರ ಸರಿ ನೀರು ಹಾಕಿ ಹೆಂಗೆ ಸರಿ ಮಾಡಿಕೊಂಡೆ ಅಂದರೆ ಮಾತ್ರ ಫುಲ್ಲು ಮೆತ್ತಗೆ ಅಣಬೆ ಥರ ಮಾಡ್ಕೊಬಿಟ್ಟೆ. ನನಗೆ ವೇಸ್ಟ್ ಮಾಡೋಕ್ಕೆ ಹೊಟ್ಟೆ ಉರಿತು. ಇವಾಗ ರವೆನೂ ವೇಸ್ಟ್ ಆಗ್ತಿತ್ತು, ಮಕ್ಳಿಗೆ ಸ್ನ್ಯಾಕ್ಸು ಇರ್ತಿಲ್ಲ. ಸರಿ ಅಂದ್ಬಿಟ್ಟು ಇವಾಗ ಐಡಿಯಾ ಮಾಡ್ಕೊಂಡು ನೀರಲ್ಲಿ ಚೆನ್ನಾಗಿ ಮಿದ್ದಿ ಕೈ ರೊಟ್ಟೆ ಎಲ್ಲ ಫುಲ್ಲು ನೋವಾಗೋಯ್ತು. ಸರಿ ಅಂದ್ಬಿಟ್ಟು ಇವಾಗ ಹರ್ಕೊತಾ ಇದ್ದೀನಿ. ಒಂಚೂರು ಚಪಾತಿ ಹಿಟ್ಟು ಮಾತ್ರ ಹಿಂಗೆ ಉದುರಿಸ್ಕೊಂಬಿಟ್ಟು ಹರ್ಕೋಬೇಕು ಕ್ಲೀನಾಗೆ. ನೀವು ಅದಕ್ಕೆ ಅಂದಿದ್ದು ನಾನು ಫಸ್ಟೇ ಕಲಿಸ್ಕೋಬೇಕಾದ್ರೆ ನೀರು ಥರ ಕಲಿಸ್ಕೊಬೇಡಿ, ನಂತರ ಮಿಸ್ಟೇಕ್ ಮಾಡಬೇಡಿ ಅಂತ. ಸರಿ ಅಂತ ಇವಾಗ ಎಲ್ಲದನ್ನು ಕ್ಲೀನಾಗೆ ಇದು ಹರ್ಕೊಂಡಿದ್ದೀನಿ. ಅಗ್ಲಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾಮೂಲಿ ಗ್ರಾನೈಟ್ ಮೇಲೆ ಹರ್ಕೊಳ್ಳಿ, ಚಪಾತಿ ಮಣೆ ಮೇಲೆ ಹರ್ಕೋಬೇಡಿ. ಯಾಕೆಂದರೆ ಚಪಾತಿ ಮಣೆ ಇನ್ನೂ ಚಿಕ್ಕದಿರುತ್ತೆ. ಗ್ರಾನೈಟ್ ಮೇಲೆ ಹರ್ಕೊಂಡು ಇವಾಗ ಬಾಕ್ಸು ಯಾವ ಥರ ಮುಚ್ಚುಳ್ಕೊಂಡ್ರೂ ಪರವಾಗಿಲ್ಲ, ನೀವು ಕ್ಯಾಪ್ ಆಗಲಿ, ಸ್ಟಾರ್ ಆಗಲಿ, ಹಾರ್ಟ್ ಆಗಲಿ, ಯಾವ ಥರನಾದರೂ ಪರವಾಗಿಲ್ಲ ಕ್ಯಾಪ್ ತೊಗೊಂಡು ನಾನು ಇದಿತ್ತು ಮಸಾಲೆ ಡಬ್ಬದಲ್ಲಿ ಕ್ಯಾಪ್ ಇತ್ತು, ಅದನ್ನು ಇವಾಗ ಸರ್ಕಲ್ ಮಾಡ್ಕೊಂಡಿದ್ದೀನಿ. ಹಾರ್ಟ್ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಸ್ಟಾರು, ಹಾರ್ಟು ಎಲ್ಲದೂ ಇಷ್ಟ ಆಗುತ್ತೆ. ನಾನು ಅದಕ್ಕೆ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಮಾಮೂಲಿ ಸರ್ಕಲ್ ಥರದ್ದು ಮಾಡಿಕೊಂಡೆ. ಪೂರಿ ಥರನೇ ಆಗಿದೆ, ಚೆನ್ನಾಗಿತ್ತು ಮಾತ್ರ. ಸರಿ ಅಂದ್ಬಿಟ್ಟು ಇವಾಗ ಕ್ಲೀನಾಗಿ ಫುಲ್ಲು ಕ್ಲೀನಾಗಿ ಪ್ರೆಸ್ ಮಾಡಬೇಕು, ಅದು ಬಿಟ್ಕೊಳೋ ಥರ. ಆಮೇಲೆ ಕ್ಲೀನಾಗಿ ಎಲ್ಲ ಸೈಡಿಗೆ ತೆಗೆದುಬಿಟ್ಟು ಇವಾಗ ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ಬೇಕಿದ್ರೆ ಪೂರಿ ಉಬ್ಕೊಳೋದಿಲ್ಲ. ಸರಿ ಅಂದ್ಬಿಟ್ಟು ಇದು ಚೆನ್ನಾಗಿ ಬಂತು. ಮತ್ತು ಸ್ನ್ಯಾಕ್ಸಿಗೆ ನೋಡಿ ಸೂಪರ್ ಬಂತು. ಮಕ್ಳಿಗೆ ಏನಾರ ಬಂದಿದ ತಕ್ಷಣ ಸ್ನ್ಯಾಕ್ಸಿಗೆ ಮಾಡ್ಕೊಡ್ಬೇಕಂದ್ರೆ ಈ ಥರ ಮಾಡ್ಕೊಡಿ. ಹೊರಗಡೆಲ್ಲ ತಂದು ತಿನ್ಸೋದಕ್ಕಿಂತ ನಾವೇ ಮನೇಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಇವಾಗೆಲ್ಲ ರೆಡಿ ಆಯಿತು. ಅದಕ್ಕೆ ನಾನು ಒಂದು ಸ್ವಲ್ಪ ಚಾಟ್ ಮಸಾಲ, ಒಂಚೂರು ಖಾರದ ಪುಡಿ, ಒಂಚೂರು ಇದು ಬರುತ್ತಲ್ಲ ಮ್ಯಾಗಿ ಮಸಾಲ
ಮಸಾಲ ಬರ್ತಾರೆ, ಇದಕ್ಕೆಲ್ಲ ಫ್ರೀ ಕೊಡ್ತಾರೆ ಇವಾಗೆಲ್ಲ. ಅದಕ್ಕೆ ಮ್ಯಾಗಿ ಮಸಾಲ ಒಂಚೂರು ಇತ್ತು, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬಿಸಿ ಇದ್ದಾಗೆ ಮಿಕ್ಸ್ ಮಾಡಿಬಿಟ್ಟು ಇಷ್ಟು ಚೆನ್ನಾಗಿ ಅದಕ್ಕೆ ಎಣ್ಣೆ ಇರ್ತಾರೆ ಫುಲ್ಲು ಹತ್ತುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಮಕ್ಕಳಿಗೆ ಹಾಕ್ಬಿಟ್ಟು ಬಾಕ್ಸಿಗೆ ಕೊಡ್ಕೊಳ್ಸ್ಬಿಟ್ಟು ಟೈಮ್ ಆಗೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ನಾನು ಇವಾಗ ಫುಲ್ಲು ಮನೆ ಕೆಲಸ ಎಲ್ಲ ಎಷ್ಟೊಂದಾಗಿತ್ತು ಗೊತ್ತಾ, ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ನಾನು ದೀಪ ಎಲ್ಲ ಹಚ್ತೆ. ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅಲ್ವಾ. ಎಷ್ಟೇ ಕೆಲಸ ಮಾಡಿದ್ರು ಮಾತ್ರ ಮುಗಿಯೋದೇ ಇಲ್ಲ. ಅಡುಗೆ ಮನೆ ಅಂತೂ ಸರಿ ಅಂದ್ಬಿಟ್ಟು ನಾನೆಲ್ಲ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗೋಯ್ತು. ಸರಿ ಅಂದ್ಬಿಟ್ಟು 9:30 ಅಷ್ಟೊತ್ತಿಗೆ ರೆಡಿ ಆಗಬೇಕು ಅಂತ ಅಂದ್ಕೊಂಡೆ. ಮನೆ ಕೆಲಸ ಎಲ್ಲ ಮಾಡ್ಕೊಳೋಷ್ಟೊತ್ತಿಗೆ ನಾನು ಅಷ್ಟೊತ್ತಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಸರಿ ರೆಡಿ ಆದೆ. ಇವಾಗ ಹೋಗ್ಬೇಕಾಗಿತ್ತು ಸ್ಕೂಲ್ ಹತ್ರ, ಅದಕ್ಕೆ ಸರಿ ಅಂದ್ಬಿಟ್ಟು ಇವಾಗ ಟಿಫನಿಗೆ ಎಲ್ಲ ಆಯ್ತಲ್ಲ, ಇನ್ನೇನು ಎಲ್ಲದನ್ನು ರೆಡಿ ಮಾಡ್ಕೊಂಡು ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸರಿ ಬಂದು ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಅಂತ ಅದಕ್ಕೇ ದೀಪ ಹಚ್ಬಿಟ್ಟು ಇವಾಗ ಅಮ್ಮು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಅದೇ ಸ್ಪೋರ್ಟ್ಸಸ್ ಕೊಟ್ಟೇ ಇರಲಿಲ್ವಲ್ಲ, ಅಯ್ಯೋ ಒಂದು ಸೆಕೆಂಡ್, ಅಲ್ಲಿ ಯಾಕೋ ಬ್ಲರ್ ಆಗಿಬಿಡುತ್ತೆ. ಸ್ಪೋರ್ಟ್ಸಸ್ ಕೊಟ್ಟೇ ಇಲ್ಲಿವಲ್ಲ, ಅದಕ್ಕೆ ಇವತ್ತು ಮೆಸೇಜ್ ಮಾಡಿದ್ದಾರೆ. ಸರಿ ಬನ್ನಿ 9:30ಯಿಂದ 3 ಗಂಟೆವರೆಗೂ ಅಂತ ಹೇಳಿದ್ದಾರೆ. ಸರಿ ಅಂದ್ಬಿಟ್ಟು ನಾನು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಅದಕ್ಕೆ ತೊಗೊಬಂದ್ಬಿಡೋಣ. ನನ್ನ ಮಗಳಿಗಂತೂ ಅದು ಗುಡ್ಡ ಆಗುತ್ತೆ, ಅದೇ ಹೋದ್ರಷ್ಟೊದನ್ನೇ ಹಾಕೊತಾ ಇದ್ದಾಳೆ. ಮಮ್ಮಿ ಅವರೆಲ್ಲ ಹೊಸದು ಹಾಕ್ಕೊಂತ ನನಗೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಸರಿ ಅಂದ್ಬಿಟ್ಟು ಇಸ್ಕೊಬರ್ತೀನಿ ಅಮ್ಮು ಅಂತಂದೆ. ಸರಿ ನೋಡಿ ದೀಪ ಎಲ್ಲ ಹಚ್ತೆ. ಇವಾಗ ಹೋಗ್ಬಿಟ್ಟು ನಾನು ಇಸ್ಕೊಂಬಂದ್ಬಿಡ್ತೀನಿ, ಸ್ಕೂಲ್ ಹತ್ರ ಹೋಗ್ಬಿಟ್ಟು ಇಸ್ಕೊಬರ್ತೀನಿ. ಆಮೇಲೆ ತುಂಬ 9:30ಗೆ ಬೇಗ ಹೋದರೆ ಸರಿ, ಇಲ್ಲ ಅಂದರೆ ಲೇಟ್ ಆಗಿಬಿಟ್ರೆ ಬೇಗ ಎಲ್ಲ ತೊಗೊಂಬಿಟ್ಟಿರ್ತಾರೆ, ಆಮೇಲೆ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಭಯ ಬೇರೆ. ಅದಕ್ಕೆ ಸರಿ ಹೋಗ್ಬಿಟ್ಟು ಇಸ್ಕೊಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ. ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಇದು ರಾತ್ರಿ ವೀಡಿಯೋ, ಅದಕ್ಕೆ ಸರಿ ಬಂದ ತಕ್ಷಣ ನಾನು ಎಲ್ಲ ಮಾಮೂಲಿ ಕೆಲಸ ಎಲ್ಲ ಇರುತ್ತಲ್ಲ, ಮತ್ತು ಸಾಂಬಾರೆಲ್ಲ ಮಾಡಿದ್ನಲ್ಲ, ಅಲಸಂದೆಕಾಳು ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ. ಸರಿ ಅಂದರೆ ನನ್ನ ಮಗಳು ಮೊಟ್ಟೆ ಬೇಯಿಸ್ಕೊಡು ಮಮ್ಮಿ ಅಂದರೆ ಹೆಂಗೋ ಇತ್ತು, ಅದಕ್ಕೆ 3 ಮೊಟ್ಟೆ ಇದ್ವು, ನಾಟಿ ಮೊಟ್ಟೆ ಅವ್ರ ಅಜ್ಜಿ ತಗೊಬಂದು. ಸರಿ ಅಂತ ಅದನ್ನೇ ಬೇಯಿಸ್ಕೊಡ್ತೀನಿ ಬಿಡು ಅಮ್ಮ ಅಂತ ಅಂದೆ. ಈ ಕಡೆ ಸೈಡ್ ಮುದ್ದೆಗೂ ಇಟ್ಟಿದ್ದೀನಿ, ಅನ್ನಕ್ಕೆ ಇಟ್ಟಿದ್ದೀನಿ, ಹೊಟ್ಟೆ ಹಸ್ತಿದೆ ಅಂತ ಇದ್ಲು. ಪಾತ್ರೆ ಎಲ್ಲ ಎಷ್ಟೊಂದಿತ್ತು ಗೊತ್ತಾ, ತೊಳೆಯೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ತೊಳೆದ್ಬಿಟ್ಟು ಎಷ್ಟು ಎತ್ತರಕ್ಕಾಗೋಗಿದೆ ನೋಡಿ. ಸರಿ ಅಂದ್ಬಿಟ್ಟು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಇದು ಮುದ್ದೆ ಬೇರೆ ಥರ ಕಲ್ತ್ಕೊಂಡಿದ್ದೀನಿ, ಮಾತ್ರ ಚೆನ್ನಾಗಿ ಬರುತ್ತೆ ಮಾತ್ರ. ಮಾಮೂಲಿ ಫಸ್ಟ್ ಈ ನೀರಿಗೆ ಹಸಿಟ್ಟು ಹಾಕ್ಕೊಂಬಿಟ್ಟು ಅಂಬ್ಲಿ ಥರ ಮಾಡ್ಕೋಬೇಕು. ಹಸಿಟ್ಟು ನೋಡ್ಕೊಂಡು ಮೆಲ್ಲಕ್ಕೆ ಹಾಕ್ಬಿಟ್ಟು ಆಮೇಲೆ ನೀರು ಕ್ಲೀನಾಗಿ ಮಸ್ತ್ಕೋಬೇಕು, ಕೈಯಲ್ಲಿ ಮಸ್ತ್ಕೊಬಿಟ್ಟು ಸ್ವಲ್ಪ ಇದು ಮಾಡಬೇಕು, ಚೆನ್ನಾಗಿ ಮುಟ್ಟಕ್ಕೆ ಹೋಗ್ಬಾರ್ದು. ಒಂದು ಸೈಡ್ ನಾನು ನಿಮಗೆ ಒಂದು ದಿವಸ ಫುಲ್ಲು ಈ ಥರ ಮಾಡೋದು ಬರೀ ಮುದ್ದೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ. ಮೆತ್ತಗೆ ಅಣಬೆ ಥರ ಈ ಥರ ಬರುತ್ತೆ ಅಂತ. ಸರಿ ಅಂದ್ಬಿಟ್ಟು ಇವಾಗ ನಾನು ಚಪಾತಿ ಇದೆಯಲ್ಲ, ಇದು ಕವರ್ ಅದನ್ನು ಇಟ್ಕೊಂಡಿದ್ದೀನಿ. ಈ ಥರನೇ ಚಪಾತಿ ಏನಾರ ಕೈಯಲ್ಲಿ ಬಿಸಿದ ನಮಗೆ ಇದು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕವರಲ್ಲಿ ಹಿಂಗೆ ಮಾಡಿದ್ರೆ ಫುಲ್ಲು ಮೆತ್ತಗಾಗುತ್ತೆ. ಸರಿ ಅಂದ್ಬಿಟ್ಟು ನಾನು ನಮ್ಮ ಮನೆಗೆ ಅವ್ರದ್ದು ಮುದ್ದೆ ಒಂದು ಚಿಕ್ಕದು ಅನ್ನದೊಳಗೆ ಇಟ್ಬಿಟ್ಟು ನನ್ನ ಮಕ್ಳಿಗೆ ಊಟ ಮಾಡ್ಸೋಣ ಅಂದ್ಬಿಟ್ಟು ಇವಾಗ ಊಟ ಮಾಡಿಸ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಸಾರು ಅಂದರೆ ಮಾತ್ರ. ಅಲಸಂದೆಕಾಳು ಸಾರು ಒಂಥರ, 1-2 ಆಲೂಗೆಡ್ಡೆ, 1-2 ಬೀನ್ಸ್ ಇರುತ್ತೆ, ಚೊಟ್ಟು ಅಂತ ಹೇಳ್ತೀವಿ, ಬೀನ್ಸ್ ಹಾಕ್ಬಿಟ್ಟು ನಾನು ಸಾಂಬಾರು ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ನನ್ನ ಮಕ್ಕಳಿಗೆಲ್ಲ ಊಟ ಮಾಡಿಸ್ತಾ. ಇದು ಮಾರ್ನಿಂಗ್ ರುಟೀನು, ಹಂಗೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ವ್ಲಾಗು. ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಕಲಿಸ್ಕೊಟ್ಟೆ. ಇವಾಗ ಚಿತ್ರಾನ್ನ ಮಾಡಿದ್ದೆ ಲೈಟಾಗಿ. ಇವತ್ತು ನಿನ್ನೆ ಎಲ್ಲ ಬರೀ ಚಪಾತಿ ರೊಟ್ಟಿ ಈ ಥರ ಎಲ್ಲ ಮಾಡಿದೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡ್ತೀನಿ. ನಮ್ಮ ಸ್ನ್ಯಾಕ್ಸಿಗೆ ಇದು ಲಂಚಿಗೆ ಇದು ಮೊಸರನ್ನ ಕೊಡ್ತೀನಿ ಮತ್ತು ಫ್ರೂಟ್ಸ್ ಹಾಕ್ಕೊಂಡು ಹೋಗಿ ಇವತ್ತು ಅಂತ ಅಂದೆ. ಸರಿ ಅಂದ್ಬಿಟ್ಟು ಕೆಲಸ ಎಲ್ಲ ತುಂಬ ಇತ್ತು ನನಗಿವತ್ತು, ಅದಕ್ಕೋಸ್ಕರ ನಾನು ಇದು ಮಾಡಿಕೊಟ್ಟೆ, ಅನ್ನ ಮಾಡಿಕೊಟ್ಟಿದ್ದೀನಿ. ಇಲ್ಲಾಂದರೆ ಮಾಮೂಲಿ ಇಡ್ಲಿ ಇದು ಚಪಾತಿ ಪೂರಿ ಈ ಥರದೇ ಮಾಡ್ತಾಯಿರ್ತೀನಿ, ಜಾಸ್ತಿ ರೈಸ್ ಏನು ಮಾಡೋಕ್ಕೋಗಲ್ಲ. ಸರಿ ಅಂತ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕಾಗಿತ್ತು. ಅದು ಲೈಟ್ ಕಲರ್ ಹಾಕಿರೋದಕ್ಕೂ ಅದಕ್ಕೂ ಫುಲ್ಲು ಗಲೀಜಾಗಿ ಹೋಗ್ಬಿಟ್ಟಿತ್ತು. ಹಾಕಿ ನಾನು ನೆಟ್ಟಿಗೆ 10 ದಿವಸ ಆಗಿರಲಿಲ್ಲ. ಅದು ದಿನ ಎಣ್ಣೆ ಹಚ್ಕೊತಾಳೆ ನನ್ನ ಮಕ್ಕಳು ಮತ್ತು ಅಮ್ಮು ಎಲ್ಲ, ಅದಕ್ಕೋಸ್ಕರ ನಾನು ತೆಗೆದುಬಿಟ್ಟೆ ಕವರ್. ಅದು ಗಲೀಜಾದ ಮಕ್ಕಳು ಮತ್ತು ಸುಮ್ಮನೆ ಇದು ಇನ್ಫೆಕ್ಷನ್ ಥರ ಆಗುತ್ತೆ. ಸರಿ ಅಂದ್ಬಿಟ್ಟು ನಾನು ಕ್ಲೀನಾಗಿ ಕವರ್ ಮತ್ತು ಬೇರೆ ಸಪ್ರೇಟಾಗಿ ಹಾಕ್ತೆ. ಸರಿ ಅಂದ್ಬಿಟ್ಟು ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಎಷ್ಟು ಮಾಡಿದ್ರೂ ಎಣ್ಣೆ ಜಿಡ್ಡು ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಇಷ್ಟೊತ್ತೆ ಆಗೋಯ್ತು. ಅದಕ್ಕೆ ಫಸ್ಟ್ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ಒರೆಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ತಿಂಡಿಗೆ ಒಂಚೂರು ಚಿತ್ರಾನ್ನ ಮಾಡಿದ್ದೆ. ಮೊನ್ನೆ ಚಪಾತಿ ರೊಟ್ಟಿ ಎಲ್ಲ ಮಾಡಿದ್ನಲ್ಲ, ಇವತ್ತೊಂದು ದಿವಸ ರೈಸ್ ಮಾಡಿದ್ದೆ ಅಷ್ಟೇ. ಜಾಸ್ತಿ ರೈಸ್ ಏನು ಮಾಡೋದಿಲ್ಲ, ಯಾವಾಗ ಒಂದೊಂದು ಟೈಮ್ ಜಾಸ್ತಿ ಮಾಡ್ತೀನಿ ಅಷ್ಟೇ. ಯಾವಾಗಲೂ ದೋಸೆ ಇಡ್ಲಿ ಈ ಥರನೇ ಚಪಾತಿ ಮತ್ತು ಈ ಥರನೇ ಜಾಸ್ತಿ ಮಾಡೋದು ಅಷ್ಟೇ. ಸರಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗೀತು. ಇನ್ನೇನೆಲ್ಲ ಬಟ್ಟೆ ಇದ್ವು, ಸ್ವಲ್ಪ ವಾಷಿಂಗ್ ಮಿಷಿನ್ ಹಾಕಿದ್ದೆ, ಎಲ್ಲ ಒಣಗಾಕ್ತೆ. ಎಲ್ಲ ಕೆಲಸ ಮುಗೀತು. ಯಾವಾಗ ಕೆಲಸ ಮಾಡಿಕೊಂಡ್ರೆ ಫುಲ್ಲು ಇರೋದಿಲ್ಲ. ಇವಾಗ ವರಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಾಯಿದ್ರೆ ಫುಲ್ಲು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಡೀಪ್ ಕ್ಲೀನ್ ಮಾಡಬೇಕಲ್ವಾ. ಅದಕ್ಕೆ ನಂದೇನು ಡೀಪ್ ಕ್ಲೀನ್ ಮಾಡೋದು ತುಂಬ ಏನು ಗಲೀಜೇನಾಗಿರೋದಿಲ್ಲ, ಮೇಲೆ ಗಲೀಜಾಗಿರುತ್ತೆ ಅಷ್ಟೇ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ರೆ ಅಷ್ಟೇ, ಮುಗೀತು ಅಷ್ಟೇ. ಸರಿ ಇವಾಗ ಹೋಗ್ಬಿಟ್ಟು
ಎಲ್ಲ ಪೂಜೆ ಎಲ್ಲ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.